ಸುರತರುವು ಸುರಧೇನು ಸುರಮಣಿಯು ಸುರಲತೆಯು ಸುರಲತೆಯು ಸುರತರುವು ಸುರಧೇನು ಸುರಮಣಿಯು ಸುರಲತೆಯು ಸುರಲತೆಯು ಪರುಷವಷ್ಟತನು ಹರಿಯಾಜರೆಲ್ಲರೂ ಪರುಷವಷ್ಟತನು ಹರಿಯಾಜರೆಲ್ಲರೂ ಪರಮನಿಂ ಜನನ ಸರ್ವಜ್ಞ ಪರಮನಿಂ ಜನನ ಸರ್ವಜ್ಞ ಕಳ್ಳಿಯೊಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದಳು ಗುರುಲಿಂಗ ಜಂಗಮದ ಆಯತವ ಅರಿಯಲ್ಕೆ ಸುಲಭ ಉಪಾಯದಿಂದ ಇದರಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪರಮ ಪೂಜ್ಯ ಈ ಶ್ರೀ ಗುರು ಬಸವ ಮಹಾಮನೆಯ ಕಾರಣೀಕರ್ತೃಗಳು ಹಾಗೂ ಸಕಲ ಜೀವಾತ್ಮರಿಗೆ ಆರೋಗ್ಯವನ್ನು ಅವರಿವರೆನ್ನದೇ ಆರೋಗ್ಯವನ್ನು ಕೊಡಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವ ಪೂಜ್ಯ ಬಸವಾನಂದ ಅಪ್ಪಾಜಿ ಅವರ ಅಡಿದಾವರಗಳಲ್ಲಿ ಪಡಮಟ್ಟು ಜಗತ್ತಿನ ಎಲ್ಲ ಮುಮುಕ್ಷುಗಳನ್ನ ಮುಕ್ತಾತ್ಮರನ್ನ ಎನ್ನವರೊಂದು ಮಂದಿರಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಇವತ್ತಿನ ಈ ಸಾಯಂಕಾಲದ ಪ್ರವಚನ ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತಿನ ವಚನಗಳನ್ನ ಒಬ್ಬರಿಗಿಂತ ಒಬ್ಬರು ಎಷ್ಟು ಸುಶ್ರಾವ್ಯವಾಗಿ ಹಾಡಿದ್ರು ಅಂತಂದ್ರೆ, ಒಬ್ಬ ರಾಜ ಇದ್ದ, ಅವನ ರಾಜನ ನೆನಪಾಗ್ತತಿ. ಆ ರಾಜನ ಆಸ್ಥಾನದೊಳಗೆ ವಚನ ಸಾಹಿತ್ಯವನ್ನು ವಚನವನ್ನು ಹಾಡಲಿಕ್ಕೆ ಒಂದಷ್ಟು ಸಂಗೀತಗಾರನ ಕರೆಸಿದ್ದಮ್ಮ. ಕರೆಸಿದಾಗ ಅಲ್ಲಿ ಪುಕ್ಷೆಟ್ಟಿ ಊಟ ಅದು ಇದು ಅನುಕೂಲ ಎಲ್ಲರೂ ಬರಕೈತ್ಬಿಟ್ರು. ಎಷ್ಟು ಆ ಜಗನ ಹಿಡಿಸ್ಲಿಲ್ಲ. ಜಗನ ಹಿಡಿಸ್ದಾಗಂತಲೇ ಅವ ಮಂತ್ರಿ ಕರೆದು ಹೇಳಿದ, ಏನು ಮಂತ್ರಿ ಮತ್ತೆ ಹಿಂಗಾದ್ರೆ ಹಿಂಗಾಗಕೈತಿವು, ನಾವ್ರ ಹೆಂಗ್ ಮಾಡಿದೆವು, ಎಲ್ಲಾ ಮಂದಿ ಬರಕೈತಿಲ್ಲ, ಏನಿದು ಹೆಂಗ ಅಂತೇಳಿ. ಏನಿಲ್ಲ, ಒಂದು ಪ್ಲಾನ್ ಮಾಡ್ತಂತ ಹೇಳ್ರಿ ನಾ ಅಂತಂದ. ಏನ ಅಂತಂದ, ಇಲ್ಲ ಮಾಡ್ತಂತ ಸುಮ್ಮನಿರಿ ನೀವು ಅಂತಂದ. ಅವಾಗ ಹೋಗಿ ಅವ್ರಿಗೆಲ್ಲರಿಗೂ ಒಬ್ಬನ ಕಿವ್ಯಾಗ ಹೇಳಿದ, ದೊಡ್ಡ ಪಂಡಿತನ ಕಿವ್ಯಾಗ ಹೇಳಿದ. ಅವ ಮುಂದೆ ಕುಂತಿದ್ದ. ಜರ್ ಕಡ್ತ ಚೆಂಡ್ ಹಾಕಿದೆ ಅಂದ್ರ, ಚೆಂಡ್ ಯಾರು ಹಾಕ್ತಾರಲ್ಲ, ಗೋಣ್ ಯಾರು ಹಾಕ್ತಾರಲ್ಲ, ತಲಿ ಯಾರು ಹಾಕ್ತಾರಲ್ಲ, ಅವ್ರ ಚೆಂಡ ತಲಿ ಏನು ಇರೋದಿಲ್ಲ, ಅದನ್ನ ಕಡ್ದ್ ಬಿಡ್ತಾವ ನಿಂಬುದು ಅಂತ ಅಂದ್ಬಿಟ್ಟು. ಅಲ್ಲಲ್ಲ ಪಂಚಾಯತ್ ಬಂತಲ್ಲ ಅಂತ ಇದು ಹೊಟ್ಟೆ ಕುಳಿಗ್ಯಾಗ ಬಂದಿದ್ರಲ್ಲ ಕೇಳಾಕ, ಅವ್ರೇನಂದ್ರು, ರಿಕ್ಷ ಹಿಂಗ್ ಚೆಂಡ್ ಹಿಡ್ಕೊಂಡು ಅಳಿಗಾಡ್ಲಿಕ್ಕೆ ಕುಂತು ಬಿಟ್ರ ಅವ್ರು. ಅದನ್ನ ಪ್ಯೂರ್ ಅದನ್ನ ಕಲೀಲಿಕ್ಕೆ ಕೇಳಲಿಕ್ಕೆ ಬಂದವ್ರು ಏನಿದ್ರಲ್ಲ, ವಚನ ಸಾಹಿತ್ಯವನ್ನ ವಚನಗಳನ್ನ ಕೇಳಲಿಕ್ಕೆ ಬಂದಿದ್ರಲ್ಲ, ಅವ್ರು ಆರಾಮ ಚೆಂಡ ಕುಂತ ಕಡದ್ರ ಕಡಿವಲ್ತು ಅಂತೇಳಿ ಆರಾಮ್ ತುಗ್ಯಾಡಕತ್ರ ಅವ್ರು. ಹಂಗ ಜಾರ್ ಕಡ್ತಾ ನಮ್ಮನ್ನ ಏನಾರು ಇಲ್ಲಿ ಕಡಿತೇವ ಅಂತಿದ್ರು ನಾವು ತುಗ್ಯಾಡ್ತಿದ್ವು. ಅದ್ರಾಗ ಸರ್ಸಟ್ಟಿ ಅವಾರು ಏನ್ ಹಾಡಿದ್ರು, ಅವ್ರಿಗೆ ಎಲ್ಲರೂ ಚಪ್ಪಾಳೆಯನ್ನ ಕೊಟ್ಟು ಒಂದು ಇದನ್ನ ಮಾಡ್ಬೇಕು. ಅದೇ ರೀತಿ ಎಲ್ಲರೂ ರಮೇಶ್ ಅಣ್ಣವರು, ಆಮೇಲೆ ನಮ್ಮ ನೀಲಮ್ನವರು, ಎಲ್ಲರೂ ಅವರು ಅನ್ನೋಂಗಿಲ್ಲ, ಎಲ್ಲರೂ ಯಾರು ಹಾಡಿದಾರೋ ಅವ್ರೆಲ್ಲರೂ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಅದನ್ನ ಅವ್ರಿಗೆಲ್ಲರಿಗೂ ಅಪ್ಪ ಗುರು ಬಸವಣ್ಣ ಮತ್ತು ಈ ಮಹಾಮನೆಯ ಕರ್ತೃಗಳಾದಂಥ ಬಸವಾನಂದಪ್ಪ ಅವರು ಅವ್ರಿಗೆ ಆಯುರಾರೋಗ್ಯ ಸುಖ ಸಂಪತ್ತು ಸೌಭಾಗ್ಯವನ್ನು ಕೊಡ್ಲಿ ಅಂತೇಳಿ ಹಾರೈಸುತ್ತಾ, ಈಗ ನನ್ನ ಈ ಲೋಕವನ್ನ ಕಾಣುವ ಕಣ್ಣಿಲ್ಲದ, ಈ ಕಾಣುವ ಲೋಕವನ್ನು ಕಾಣುವ ಕಣ್ಣಿಲ್ಲದಿದ್ದರೂ ಕೂಡ ಈ ಲೋಕವನ್ನ ಕಾಣುವ ಕಣ್ಣಿದ್ದವರು ಕೂಡ ಆಗದು ಮಾಡದಂತ ಕೆಲಸವನ್ನ ಅಪ್ಪ ಬಸವಾನಂದ ಅಪ್ಪಾಜಿ ಅವರು ಮಾಡಿದ್ದಾರೆ. ಇಲ್ಲಿ ಯಾರಿಗೂ ನಿಗದಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಇದೊಂದು ಮಡ್ಡಿ. ಇದು ಅವರೆಲ್ಲೇ ಹಾಸನ ಜಿಲ್ಲೆಯೊಳಗೆ ಹುಟ್ಟಿದವರು. ಅವರು ಆಧ್ಯಾತ್ಮಕ ಒಲವು ಕೊಟ್ಟರು ಅಂದ್ರೆ ಕೂಡಲ ಸಂಗಮದಲ್ಲಿ
ಗದಗದಲ್ಲಿ. ಆಮೇಲೆ ಆ ಇನ್ನೊಂದೂರು ಚಿತ್ತರ್ಗಿ, ಇಳಕಲ್ಲ. ಇಳಕಲ್ ಮಹಾನ್ ತಪ್ಪುಗಳ ಕೈಯಾಗ ಕಲ್ತಾವ್ರು ಅವರು. ಮನಗುಂಡಿಯಲ್ಲಿ, ಇಳಕಲ್ಲಲ್ಲಿ, ಕೂಡಲ ಸಂಗಮದಲ್ಲಿ, ಗದಗಲ್ಲಿ ನೋಡಿ ಯಾವ ತರ ಒಂದಕ್ಕೊಂದು ಋಣಾನು ಸಂಬಂಧ ಏನಿದೆ ಐತಲ್ಲ ಅದು ಹೆಂಗ್ ಬರ್ತೈತೆ ಅಂತಂದ್ರ ಅದು ಬಹಳ ವಿಚಿತ್ರ. ಈಗ ಒಂದು ಹೊಳಿ ಫುಲ್ ಹರಿತಿರ್ತೈತೆ ಅದು ತುಂಬಿ, ಅವಾಗ ಒಂದಕ್ಕೊಂದು ಎಲ್ಲ ಒಂದೊಂದು ಬಡ್ಡಿಗಳು ಒಂದೊಂದು ಅವು ಇವು ಏನ್ ತೇರ್ ಬರ್ತೇವೆ ಅಲ್ಲಿ ಒಂದಕ್ಕೊಂದೊಂದು ಕೂಡ್ತಾವ, ಅವು ಮತ್ತೊಂದಕ್ಕೊಂದೊಂದು ಅಗಲಾಗ್ತಾವ. ಅವು ಕೂಡೇ ಹೋಗ್ಬೇಕಂತ ಏನಿಲ್ಲ. ಹಂಗ ನೀವೆಲ್ಲ ಇಲ್ಲಿ ಬರ್ತೀರಿ, ಒಂದ್ 10 ದಿವಸ 15 ದಿವಸ 20 ದಿವಸ ನಮ್ ಕೂಡ ಇರ್ತೀರಿ, ಹೊರಟು ಹೋಗ್ಬಿಡ್ತೀರಿ. ಪ್ರವಾಹಕ್ಕ ಈ ಒಂದು ಜೀವನದ ಪ್ರವಾಹ ಏನಿದೆ ಅಲ್ಲ, ಈ ಪ್ರವಾಹದಲ್ಲ ಅಲ್ಲಿ ಒಂದಷ್ಟು ಜನ ಕೂಡುದಿರ್ತತಿ, ಒಂದಷ್ಟು ಜನ ಹೊರಟು ಹೋಗುದಿರ್ತತಿ. ಹಂಗ ಈ ಜೀವನದೊಳಗ ನೀವೆಲ್ಲ ಬಂದ ಇದ್ದ ಕಾರ ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಂಡು ನೀವು ಒಳ್ಳೆ ಒಂದು ಆರೋಗ್ಯವನ್ನು ಪಡ್ಕೊಂಡು ನೀವೆಲ್ಲ ಹೊರಟು ಹೋಗ್ಬಿಡ್ತೀರಿ. ಯಾಕಂದ್ರ ಗಿಡದೊಳಗೆ ಕುಂತಂತ ಪಕ್ಷಿಗಳೇನಿದಾವಲ್ಲ ಅವ ಒಮ್ಮೆ ಕೂಡಿರ್ತಾವು, ಒಮ್ಮೆ ಹಾರಿ ಹೋಗ್ಬಿಡ್ತಾವು. ಹಂಗಿದೆಲ್ಲ ಜೀವನ ಅನ್ನೋದೊಂದು ಪಕ್ಷಿಗಳ ತರ. ಅದ್ರೊಳಗೆ ಇದು ಒಂದು ಇಲ್ಲಿ ಆರೋಗ್ಯ ಪಡ್ಕೊಳ್ಳಿಕ್ಕೆ ಬಂದಂತ ಅದು ಒಂದು ಸೌಭಾಗ್ಯ. ಇದು ಇಂಥ ಸೌಭಾಗ್ಯ ಇಲ್ಲೇನು ಯಾವುದಕ್ಕೂ ಕೆಮಿಕಲ್ಸ್ ಯೂಸ್ ಮಾಡಿರೋದಿಲ್ಲ, ಯಾವುದಕ್ಕೂ ಇಂಜೆಕ್ಷನ್ನು ಆಮೇಲೆ ಟ್ಯಾಬ್ಲೆಟು ಔಷಧ ಯಾವುದು ಕೊಡೋದಿಲ್ಲ. ಇಲ್ಲಿ ಏನಿದ್ರು ಸ್ವಾಭಾವಿಕವಾಗಿ ಬರೋದು, ಸ್ವಾಭಾವಿಕವಾಗಿ ಇರೋದು, ಸ್ವಾಭಾವಿಕವಾಗಿ ಹೊರಟೋಗೋದು, ಇದಿಷ್ಟೇ. ಅಂಥವ ಭಾಗ್ಯವನ್ನು ಕೊಡುತ್ತಿರುವಂತ ಬಸವಾನಂದಪ್ಪ ಅವರು ಇನ್ನೂ ಸಾಕಷ್ಟು ಜನರಿಗೆ ಆಯುರಾರೋಗ್ಯವನ್ನು ಕೊಡುವಂತ ಆರೋಗ್ಯವನ್ನ ಪರಮಾತ್ಮ ಅವ್ರಿಗೆ ಕೊಡ್ಲಿ. ಆ ದಯಾಮಯನಾದ ಪರಮಾತ್ಮನು ಅಪ್ಪಾಜಿಯವರಿಗೆ ಆರೋಗ್ಯವನ್ನು ಕೊಡ್ಲಿ. ಅಂದ್ರೆ ನಮ್ಮಂತ ಎಷ್ಟೋ ಆರೋಗ್ಯವನ್ನು ಬಯಸಿ ಬಂದಂತವ್ರಿಗೆ ಆರೋಗ್ಯ ಸಿಗ್ತತಿ. ಅದಕ್ಕೆ ನಾವು ಏನು ಹೇಳೋದು, ಅಂತ ಮಹಾತ್ಮರಿಗೆ ಆಶೀರ್ವಾದ ಮಾಡೋದಲ್ಲ ಇದು, ನಾವು ಪರಮಾತ್ಮಲ್ಲೇ ಬೇಡ್ಕೊಳ್ಳೋದು. ಆಯ್ತಪ್ಪ ನಮ್ಮನ್ನೆಲ್ಲ ಆರಾಮ್ ಮಾಡಿದಿ, ಇನ್ನು ಉಳಿದ ಮಂದಿಗೂ ಆರಾಮ್ ಮಾಡುವಂತ ಶಕ್ತಿ ಆ ಬಸವಾನಂದಪ್ಪ ಅವ್ರಿಗೆ ಕೊಡ್ಲಿ. ಕೊಡಪ್ಪ ಬಸವಣ್ಣ ಪರಮಾತ್ಮ ಅನ್ನುವಂತ ಒಂದು ಉತ್ಕಟ ಆಸೆ ನಿಮ್ಮೆಲ್ಲರಲ್ಲಿ ಇರ್ಬೇಕದು. ನಾವು ಹಂಗ ಬಂದೀವು ಹಂಗ ಹೊರಟೋದೀವಿ ಅಂತಂದ್ರ ಅದಲ್ಲ. ಅದು ಒಂದ್ ಸ್ವಲ್ಪ ನಮ್ಮ ಮನಸ್ಸಿನೊಳಗಿಂದ ತುಡಿತ ಏನಿದೆ ಅಲ್ಲ, ಮಿಡಿತ ಏನಿದೆ ಅಲ್ಲ, ಅದು ಹೊರಗೆ ಬರ್ಬೇಕದು. ಅಂದಾಗ ಹೊರಗೆ ಬಂದು ನೀವು ಪಬ್ಲಿಕ್ ಮಾಡೋದು ಬೇಡ, ಎಲ್ಲರ ಮುಂದೆ ಹೇಳೋದಲ್ಲ, ನಿಮ್ಮ ಮನಸ್ಸಿನಾಗ ನೀವು ಹೇಳ್ಕೊಡ್ರಿ, ನಮ್ಮ ಮನಸ್ಸಿನಾಗ ನಾವು ಹೇಳ್ಕೊಳ್ಳೋಣ ಅಂತ ಒಂದು ಸುಸಂಧಿಯನ್ನ ಆ ಪರಮಾತ್ಮ ಹೆಂಗ್ ಕೊಟ್ಟಿದಾನೋ ಏನೋ, ಅದು ಈ ಯಾವ ಕಾಲಕ್ಕೆ ಏನ್ ನಡಿಬೇಕಾಗಿತ್ತು ಅದು ನಡೀತಾ ಇದೆ. ಅದು ಬಿಡ್ಕೊಂಡ್ರು ಆಗೋದನ ಹೋಗುದನ ಅನ್ನುವಂತ ಈ ಒಂದು ವಿಚಾರವನ್ನು ಹೇಳ್ತಾ ಇಲ್ಲಿ ನಿನ್ನೆ ಮಡಿವಾಳ ಗುರುಗಳಂತ ಒಬ್ರು ನಿನ್ನೆ ಇದನ್ನ ಹೇಳಿದ್ರು, ಪ್ರವಚನ ಇದನ್ನ ಹೇಳಲಿಕ್ಕೆ ಮಡಿವಾಳ ಮಾಚಿದೇವರ ಒಂದು ಜೀವನ ಚರಿತ್ರೆಯನ್ನು ಹೇಳ್ತಾ ಅಲ್ಲೊಬ್ರು ಒಬ್ಬ ಶೂದ್ರ ಅಸ್ಪೃಶ್ಯ ಅಂದ್ರೆ ಈಗ ನಾವೇನೋ ಹೊಲ್ಯಾರ ಅಂತೇವಲ್ಲ, ಆ ಹೊಲ್ಯಾರಂತ ಅವ ಊರೊಳಗೆ ಬಂದಿದ್ದವ. ಅವನ ಹೆಸರು ನಾಗಿದೇವ. ಇವತ್ತು ಅವನ ಹೆಸರಿನ ಮೇಲೆ ಒಂದು ಗುರುಪೀಠ ಸ್ಥಾಪನೆ ಆಗಿದೆ. ಹೊಲೆಯರ ನಾಗಿದೇವನ ಗುರುಪೀಠ ಅಂತ ಹೇಳಿ ಅಲ್ಲೊಬ್ರು ಸ್ವಾಮಿಗಳು ಇದಾಗಿದ್ದಾರೆ, ಅದನ್ನ ನಡೆಸ್ತಾ ಇದ್ದಾರೆ. ಅಂತ ಪೀಠಗಳು ಸಾಕಷ್ಟಾಗಿದ್ದಾವೆ. ಆದ್ರ ಆ ನಾಗಿದೇವ ಅನ್ನುವಂತವ ಒಂದಿನ ಊರಾಗ ಬಂದಿರ್ತಾನೆ. ಅವ್ರು ಬರುದು ಯಾವಾಗಂತಂದ್ರ ಮಠ ಮಧ್ಯಾಹ್ನದಾಗ ಬರ್ಬೇಕು. ಊರು ಹೊರಗಿನ ಹೊಲೆಯರ್ ಏನದಾರಲ್ಲ ಅವ್ರು ಯಾವಾಗ ಬರ್ಬೇಕು ಅಂದ್ರೆ ಮಠ ಮಧ್ಯಾಹ್ನದಾಗ. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಹಚ್ಚಿದ್ರು ಅವರು. ಮಠ ಮಧ್ಯಾಹ್ನದಾಗ ಆ ಸೂರ್ಯ ತಲೆ ಮೇಲೆ ಇರ್ತಾನೋ, ಆ ತಲೆ ಮೇಲೆ ಅವನು ಸೂರ್ಯನ ಛಾಯೆ ಬಿದ್ದ ಅವನ ನೆಳ್ಳ ಅವನ ಕಾಲಾಗ ಬಿದ್ದ ಅಲ್ಲೇ ಹೋಗಿರ್ಬೇಕು ಅದು ಅಡಿಗೆ. ಬೆಳಗ್ಗೆ ಅಥವಾ ಸಾಯಂಕಾಲ ಆದ್ರ ಅವ್ರ ಮನೆಗಳ ಮೇಲೆಲ್ಲ ಬೀಳ್ತೈತಿ ಅವನ ನೆಳ್ಳ. ಅವನು ನೆರಳೇನ್ ಇರ್ತೈತಿಲ್ಲ, ಅವನು ಶ್ಯಾಡೋ ಅಂತಾರಲ್ಲ, ಆ ಶ್ಯಾಡೋ ಅವನ ಮೇಲೆ ಉತ್ತಕ ಹೋಗಿರ್ತೈತಿ. ಅದು ಸಾಯಂಕಾಲ ನೋಡ್ರಿ ನೀವು ಇಲ್ಲಿ ಇರ್ತೀರಿ, ನಿಮ್ಮ ಛಾಯೆ ಅಲ್ಲಿ ಮಟ್ಟ ಹೋಗಿರ್ತೈತಿ. ಅವಾಗ ಅವು ಮನೆಗಳೆಲ್ಲ ಅಪವಿತ್ರ ಆಗ್ತಾವು.
ನಮ್ಮ ವೇದ ಉಪನಿಷತ್ತು ಶಾಸ್ತ್ರ ಪುರಾಣಗಳೆಲ್ಲ ಇವು ಆಗ್ತಾವು, ಮುಡ್ಚಾಟ ಆಗ್ತಾವು. ಅದಕ್ಕಾಗಿ ಅಂತಾವ ಈಗ ಮುಂಜಾನೆ ಬಂದಾನಲ್ಲ ಅಂತೇಳಿ ಅವ್ರ ಮೇಲೆ ಸಿಟ್ಟು ಬಂತು. ಅವನ ಮೇಲೆ ಎಲ್ಲರದು ಅಗ್ರಹಾರ, ಬ್ರಾಹ್ಮಣರ ಅಗ್ರಹಾರದೊಳಗ ಎಲ್ಲರೂ ಅವನ ಮೇಲೆ ಕೆಟ್ಟ ಗಣ್ಣಿಲೆ ನೋಡಾಕತ್ರು. ಹುಡುಗರ ಕಡೆಯಿಂದ ಕಲ್ಲು ಹೋಗ್ಸಾಕತ್ತಿರು. ಮತ್ ಇನ್ನೊಂದು ತಪ್ಪು ಮಾಡಿದ್ದವ, ಬರುವಾಗ ಅವಂಗ ಅಕಸ್ಮಾತ್ ಕೆಮ್ಮು ಬಂದು ಉಗುಳು ಬಂತಂದ್ರ ನೆಲದ ಮೇಲೆ ಉಗುಳಂಗಿಲ್ಲ ಊರಾಗ. ನೋಡಿ ಎಂತ ಕಠಿಣ ಪರಿಸ್ಥಿತಿ. ಮನುಷ್ಯರಲ್ಲಿ ಮನುಷ್ಯತ್ವವನ್ನು ಕಾಣದಂತ ನಾವು ಅದ್ಯಾವುದೋ ಕಲ್ಲು ಕಾಣಕ್ ಹೊಂಟಿದೀವಿ. ಯಾವ್ದೋ ಒಂದು ಮೂರ್ತಿ ಹೆಂಗ್ ಬೇಕ ರವಿವರ್ಮ ಕಟ್ಟದ್ ಬಿಟ್ಟ, ಮೂರ್ತಿಗಳನ್ನ ಕಟ್ಟದ. ಅವಕ್ಕ ಎಲ್ಲರೂ ಮನುಷ್ಯನ್ಕಿಂತ ಏನ್ ಮಾಡಿದ, 2 ಕೈ ಹೆಚ್ಚು ಹಚ್ಚಿದ. ಅವನ್ ದೇವ್ರ ಮಾಡಿಬಿಟ್ಟವ. ಅವ ನಿಷೇಧ ಸೆರಗುಡ್ಕವ, 24 ತಾಸು ನಿಷೇಧಾಗಿರವ ಅಂತ ದೇವ್ರನ್ನ ಸೃಷ್ಟಿ ಮಾಡಿಬಿಟ್ಟ. ಲಕ್ಷ್ಮಿ, ಸರಸ್ವತಿ, ನಾರಾಯಣ, ಇವ ಯಾವ್ಯಾವದವೆಲ್ಲ ದೇವ್ ಪರಮಾತ್ಮ. ಅವ್ರಿಗೊಂದೊಂದು ಮತ್ತು ಹೆಂಡತಿ, ಮಕ್ಕಳು, ಮರಿ ಎಲ್ಲರನ್ನು ಅವ್ರನ್ನ ಜೋಡ್ ಮಾಡಿದ. ಪರಮಾತ್ಮನಿಗೆ 2 ಹೆಂಡ್ರನ್ನ ಮಾಡಿದ. ಮತ್ತು ಇನ್ನೊಬ್ರು ಹೇಳ್ತಾರೆ 3 ಮಂದಿ ಹೆಂಡ್ರದಾರ ಅವಂಗ ಅಂತ ಹೇಳಿ. ಅವೆಲ್ಲ ಸೃಷ್ಟಿ ಮಾಡಿದ. ಗಣಪತಿಗೆ 2 ಹೆಂಡ್ರದಾರ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲ ಏನಿದಾವ ಅಂತಂದ್ರೆ ಕಾಲ್ಪನಿಕ ದೇವರು ನಮ್ಮನ್ನ ಕಟ್ಟಿ ಆಳ್ತಾ ಇದ್ದಾವೆ, ನಮ್ಮನ್ನ ಕಟ್ಟಿ ಆಳ್ತಾ ಇದ್ದಾವೆ. ಹನುಮಂತ ಇವತ್ತು ಅವ ಶಿವನ ಭಕ್ತ. ಅವನು ಓದಿ ಬ್ರಾಹ್ಮಣರು ರಾಮನ ಕಾಲಕ್ಕೆ ಕುಂಡಿಸ್ಬಿಟ್ರ. ಅವನ್ನ ಕಾಲು ಬಿಟ್ಟು ಹೇಳುವಂಗಿಲ್ಲ. ನೀ ಅಲ್ಲೇ ಗುಲಾಮ, ನೀ ಅಲ್ಲೇ ಇರು, ಮ್ಯಾಲೆ ಎದ್ದು ಬರ್ಬೇಡ. ಯಾವ್ದಾರ ಫೋಟೋದಾಗ ಅವನು ಎದ್ದು ನಿಂತದ್ ಫೋಟೋದ ನೋಡ್ರಿ, ಅವ್ನು ರಾಮನ ಬಾಜುಕ್ ಎದ್ದು ನಿಂತಾನನ್ರಿ. ಇಲ್ಲ, ಎದ್ದು ನಿಂದ್ರಿಸಿ ಬಿಟ್ಟಿಲ್ಲ ಅವರು. ಆ ಫೋಟೋಗಳು ಏನದಾವ ಅಂತ ಅಂದ್ರ ರಾಜ ರವಿವರ್ಮನ ಕಾಲ್ಪನಿಕ ಕಲ್ಪನೆಗಳು ಹುಟ್ಟಿ ಬಂದಂತ, ಮೂಷಿಯಲ್ಲಿ ಹುಟ್ಟಿ ಬಂದಂತ ಚಿತ್ರಗಳೇಂದಾವ ಇವತ್ ನಮ್ಮನ್ನ ಕಟ್ಟಿ ಆಳ್ತಾ ಇದ್ದಾವೆ. ಅಂತ ಕಠಿಣ ಪರಿಸ್ಥಿತಿಯಲ್ಲಿ ನಾಗಿದೇವ ಊರಾಗ ಅದನ್ನ ಕಟ್ಕೊಂಡ್ ಬಂದಿರಕ್ಕಿಲ್ಲ. ಒಂದು ಗಡಿಗೆಯನ್ನ ಮಗಿಯನ್ನ ಕಟ್ಕೊಂಡ್ ಬರ್ತಿದ್ದ. ಅವ ಕೊಳ್ಳಿಗೆ ಕಟ್ಕೊಂಡು, ಇದಕ್ ಕಟ್ಕೊಂಡು, ದಾರಕ್ಕೆ ಕಟ್ಕೊಂಡು ಕೊಳ್ಳಾಕ್ ಹಾಕೊಂಡ್ ಬರ್ತಿದ್ದ. ಅಕಸ್ಮಾತ್ ಅವ್ ಕೆಮ್ಮು ಅಥವಾ ಏನಾದ್ರು ಬಂದು ಉಗುಳಾಕ್ ಬಂದ್ರ ಆ ಸೊಟ್ಟಾಗ ಇದ್ರಾಗ ಗಡಿಗ್ಯಾಗ ಉಗುಳ್ಬೇಕವ, ಕಡಿಕೆಯಲ್ಲಿ ಉಗುಳಂಗಿಲ್ಲ. ಹಿಂದ ಒಂದು ಕಸಬರಿಗೆ ಒಂದು ಪರಕೆಯನ್ನು ಕಟ್ಕೊಂಡ್ ಬರ್ಬೇಕು. ಯಾಕೆ ಕಟ್ಕೊಂಡ್ ಬರ್ಬೇಕು ಅಂತಂದ್ರ ಅವನ ಹೆಜ್ಜೆಯಲ್ಲಿ ಮೂಡಬಾರ್ದು, ಅವನ ಹೆಜ್ಜೆಗೆ ಕಲಿ ಗುರುತ್ವ ಅಲ್ಲಿ ಉಳಿಬಾರ್ದು. ನಮ್ಮ ಮಂದಿಯೆಲ್ಲ ನಾವು ಅಡ್ಡಾಡೋದಾಗ ಅವನು ತುಳಿಬಾರ್ದು. ನಾವು ಅಪವಿತ್ರ ಆಗ್ತೇವೆ, ನಮ್ಮ ಗ್ರಂಥಗಳು ಅಪವಿತ್ರ ಆಗ್ತಾವು. ಅರೆ ಅಪವಿತ್ರ ಹೆಂಗಾಗ್ತಾವ? ವೇದ ಉಪನಿಷತ್ತು ಶಾಸ್ತ್ರ ಪುರಾಣಗಳಿಗೆಲ್ಲ ಅಪವಿತ್ರ ಹೆಂಗಾಗ್ತಾವ? ಅವನು ಓದಿದ್ರ, ಅವನು ಮುಟ್ಟಿದ್ರ ಅವು ಮನುಷ್ಯನ ಪವಿತ್ರ ಆಗಿ ಹೋಗ್ತಾನೋ ಅಂತ. ಅವನ್ದೇನಾದ್ರೂ ನೆಳ ಬಿದ್ರ ಅವೇನ್ ಅಪವಿತ್ರ ಆಗ್ತಾವು? ಬಸವಣ್ಣ ಅವ್ರ ವಾದ ಇದು. ಬಾಲಕ ಬಸವಣ್ಣ ಇದ್ದಾಗಿದು. ಅವ್ರು ದೊಡ್ಡವ್ರಾಗಿರಕ್ಕಿಲ್ಲ ಇನ್ನು. ಅಂತದ್ರಾಗ ಅವ ಬಂದದ್ದು ನೋಡಿ ಅವನ ಕಲ್ಲು ಹೋಗುದು ಕಣ್ಣಾಗ, ಎಲ್ಲಿ ಕಿವ್ಯಾಗ ಎಲ್ಲಿ ಬೇಕಾದ್ರೆ ರಕ್ತ ಬರುವಂಗ ಅವ್ನು ಹೊಡೆದು ಬಿಟ್ಟಿರ್ತಾರೆ. ನೀ ಹೇಳ್ದಾಗ ಬಂದಿ, ನಮ್ಮ ಓಣ್ಯಾಗ ಬಂದಿ, ನಮ್ಮ ಮನೆ ಬಗಲ್ ಮುಂದೆ ನಿನ್ನ ನೆಳ ಬಿತ್ತು, ನಿಂದಾದ್ ಬಿತ್ತು, ನಿನ್ನ ಇದು ಬಿತ್ತು, ನಿನ್ನ ಗಾಳಿ ಬಡಿತು. ಏನು ಅವರೆಲ್ಲ ಊರ್ ಹುಡುಗಿನ ಕೇರಿ ಒಳಗೆ ಇರಬೇಕು. ಅವಾಗ ಅವ ನಾಗಿದೇವ ಹೇಳ್ತಾನೆ, ಅಪ್ಪ ನಾನು ಬಂದದ್ದು ತಪ್ಪಾಗಿದೆ, ನನ್ನನ್ನ ಕ್ಷಮಾ ಮಾಡಿಬಿಡ್ರಿ. ಆದ್ರೂ ಕೇಳಂಗಿಲ್ಲ. ಕಟ್ಟಕರಕ್ಕಿಂತ ಹೃದಯದ ಕಲ್ಲು ಹೃದಯದ ಆ ಜನ ಅವನು ಬಡದು ರಕ್ತ ಹಾಸಿ ಕಾಣ್ದಂಗ್ ಮಾಡಿಬಿಡ್ತಾರೆ. ಮಾಡಿದಾಗ ಅವಾಗ ರಾಜಬೀದಿಯಲ್ಲಿ ರಾಜ ದರ್ಬಾರಕ್ಕೆ ಹೋಗ್ತಿರ್ತಾರೆ ಬಸವಣ್ಣವರು ಕುದುರೆ ಮೇಲೆ ಕುಂತ್ಕೊಂಡು. ಅವಾಗ ಇವ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ನಾಗಿದೇವ. ಬಿದ್ದಾಗ ಕುದುರೆ ಮೇಲಿಂದ ಇಳಿದು ಬಂದು ಅವನು ನಾಗಿದೇವನು ಎತ್ಕೋತಾರೆ. ಎತ್ಕೊಂಡಾಗ ಅವನ ಬಾಯಿಂದ ಬಂದದ್ದ ಶಬ್ದ ಯಾವುದು ಅಂತಂದ್ರೆ ಬಂದೆಯ ಬಸವಣ್ಣ. ಅವನ ಬಾಯಿಂದ ಶಬ್ದ ನೋಡಿ, ಬಂದೆಯ ಬಸವಣ್ಣ. ಅರೆ ನಿನ್ನ ಕಣ್ಣು ಕಾಣಿಸೋಲ್ದು, ನಿನ್ನ ಕಿವಿ ಕೇಳಿಸೋಲ್ಲು, ನನ್ಗೆ ಹೆಂಗ್ ಗುರ್ತೈತಿ, ನಂದ್ ಹೆಂಗ್ ಗುರ್ತೈತಿ ನಿನಗ? ನನ್ನ ಹೆಸರು ಕೊಂಡು ಯಾಕೆ ಕರದಿ? ಅವಾಗ ಬಸವಣ್ಣವ್ರು ಹೇಳ್ತಾರೆ,
ಇದು ನಾಗಿದೇವ ಹೇಳ್ತಾರೆ, ಅಪ್ಪ ಬಸವಣ್ಣ ನಮ್ಮಂತ ತುಳಿದು ಹೊರ ಹೋಗುವಂತ ಜನರ ಎಟೆಯವ್ರು ಯಾರು ಇದ್ರ ಅದು ಬಸವಣ್ಣ ಅಲ್ದು ಇನ್ನೊಬ್ರಿಲ್ಲ, ಬೇರೆ ಯಾರು ಇಲ್ಲ. ಬಸವಣ್ಣನ ಅವ್ರು ಎತ್ಕೋಬೇಕು. ಅದಕ್ಕೆ ನಾನು ಬಸವಣ್ಣ ಅಂದೆ. ನೋಡಿ, ಒಬ್ಬ ಕಲಿಯದಂತ ಮನುಷ್ಯ, ಅವನೇನು ಯಾವ ಶಾಲಾ ಕಾಲೇಜುಗಳನ್ನು ಕಲ್ತಿಲ್ಲ, ಯಾವ ವೇದ ಉಪನಿಷತ್ತುಗಳನ್ನು ಶಾಸ್ತ್ರಗಳನ್ನು ಕಲ್ತಿಲ್ಲ, ಪುರಾಣಗಳನ್ನು ಕಲ್ತಿಲ್ಲ, ವೇದಗಳನ್ನು ಕಲ್ತಿಲ್ಲ. ಆದ್ರೂ ಅವನ ಬೌದ್ಧಿಕ ಮಟ್ಟ ಹೇಗಿದೆ ಅಂತಂದ್ರೆ ಅರಿತುಕೊಳ್ಳುವಂತ ಮಟ್ಟ. ಕಣ್ಣಿದ್ದವ್ರಿಗೂ ಕೂಡ ಬಸವಣ್ಣ ಏನು ಅನ್ನೋದು ಗೊತ್ತಿಲ್ಲ, ಬಸವಣ್ಣ ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಂತ ಬಸವಣ್ಣ ಇವತ್ತು ಜಗತ್ತಿಗೆ ಯಾಕೆ ಬೇಕಾಗಿದ್ದಾನೆ ಅಂತಂದ್ರೆ ಬಸವಣ್ಣ ಬೇಕಾಗಿಲ್ಲ. ಬಸವಣ್ಣ ನಿಮ್ಮ ಹಾಗೆ ಅವರು ಒಂದಿನ ಹುಟ್ಟು ಒಂದು ಸತ್ತು ಹೋಗಿದ್ದಾರೆ. ಆದ್ರೆ ಅವರ ಆದರ್ಶಗಳೇನಿದಾವಲ್ಲ, ಅವರ ಬದುಕಿದ ರೀತಿ ಏನಿದೆಯಲ್ಲ, ಅವರ ಜೀವನ ಏನಿದೆಯಲ್ಲ, ಅದು ಇವತ್ತು ಇದರೊಳಗೆ ನಡೀತಿದೆ. ಅದು ವಾಷಿಂಗ್ಟನ್ ಅಂತ ಏನಿದೆಯಲ್ಲ ಅಲ್ಲಿ ನಡೀತಾ ಇದೆ. ಈ ವಿಶ್ವ ಮಾನವ ಅಂತ ಯಾರಿಗನಬೇಕು, ವಿಶ್ವ ಮಾನವ ಅಂತ ಯಾರಿಗನಬೇಕು ಅಂತ ಒಂದು ಚರ್ಚೆ ನಡೀತಲ್ಲ. ನಡೆದಾಗ ಅಲ್ಲಿ ಬಸವಣ್ಣನ ಅನುಯಾಯಿಗಳು, ಬಸವ ಧರ್ಮದವರು ಅಥವಾ ಲಿಂಗಾಯತ ಧರ್ಮದವರು ಯಾರು ಅಲ್ಲಿ ಇದ್ರಕ್ಕಿಲ್ಲ, ಯಾರು ಇದ್ರಕ್ಕಿಲ್ಲ. ಅಲ್ಲಿ ಜಗತ್ತಿನಲ್ಲಿ ಮೊದಲನೇ ನಂಬರ್ ಇದ್ದಂತ ಕ್ರಿಶ್ಚಿಯನ್ ಧರ್ಮದ ಪೋಪ್ಗಳು, ಜಾನ್ ಪಾಲ್ ಪೋಪ್ಗಳು, ಇವರೆಲ್ಲರೂ ಇದ್ರು. ಎರಡನೇ ಧರ್ಮದ ಮುಸಲ್ಮಾನರ ಇವರಿದ್ರು, ಮೌಲ್ವಿಗಳಿದ್ರು. ಎಲ್ಲರೂ ಮಳಮಳವಾದ ಗಡ್ಡ ಬಿಟ್ಕೊಂಡು ಎಲ್ಲರೂ ನಾನಿ ಅಂತ ಓಡಾಡ್ತಿದ್ರು. ಮೂರನೇ ನಂಬರ್ ಇರ್ತಕ್ಕಂಥ ಬೌದ್ಧ ಭಿಕ್ಕುಗಳಿದ್ರು, ಆಮೇಲೆ ಯಹೂದಿಗಳಿದ್ರು. ಯಾರು ಬೇರೆ ಧರ್ಮದವ್ರು, ಎಲ್ಲಾ ಧರ್ಮದವ್ರಿದ್ರು. ಆದ್ರೆ ಈ ಲಿಂಗಾಯತ ಧರ್ಮದವ್ರು ಒಬ್ರು ಇದ್ದಿರ್ಕಿಲ್ಲ. ಆದ್ರಲ್ಲಿ ಅವ್ರನ್ನ ಒಪ್ಕೊಂಡದ್ದು ಯಾವ್ದು ಅಂದ್ರೆ ವಿಶ್ವ ಮಾನವ ಅಂತ ಯಾರಿಗೆ ಅನ್ಬೇಕಂತಂದ್ರೆ ಬಸವಣ್ಣವ್ರಿಗೆ ಅಂತ ಒಪ್ಕೊಂಡ್ರು ಅವರು. ಯಾರಿಗೆ? ಬಸವಣ್ಣನವ್ರು ಒಪ್ಕೊಂಡ್ರು ಅವರು. ನಮ್ಮ ಧರ್ಮದ ಗುರುನ ನೀವು ಒಪ್ಪುವರಿ ಅಂತ ಹೇಳೋರು ಒಬ್ರು ಇಲ್ಲ ಅಲ್ಲಿ, ಯಾರು ಇಲ್ಲ ಅಲ್ಲಿ. ಅದನ್ನ ನೋಡಿ ಇವತ್ತು ಬಸವಣ್ಣ ಅಂತಂದ್ರ ಈಗ ಜನರಿಗೆ ತಿಳಿತಾ ಇದೆ ಬಸವಣ್ಣ ಅಂದ್ರೆ ಯಾರು. ನಾವೇನೋ ಹಳ್ಳಿ ಒಳಗ ನಾವು ಮೊದಲ ನಮ್ಮ ಎತ್ತುಗಳು ಸ್ವಚ್ಛಾಗಿ ಮೈ ತೊಳ್ಕೊಂಡ್ ಬಂದು ಅವಕ್ಕೊಂದು ಗುಲಾಲು ಏನೇನೋ ಹಾಕಿ ಕೋಡಿಗೆ ಏನೇನೋ ಸರಾದು ಕಟ್ಟಿ ಅವನು ಮೆರೆಸಿರ ಬಸವ ಜಯಂತಿ ಮಾಡಿದೀವಿ ನಾವು ಅಂತೇಳಿ ಇಷ್ಟು ಖುಷಿ ಪಡ್ತಿದ್ದೀವಿ ನಾವು. ಆದ್ರೆ ಈಗ ನಮಗೀಗ ಈ ವಚನ ಸಾಹಿತ್ಯ ಮತ್ತು ಲಿಂಗಾಯತ ಧರ್ಮ ಮಹಾಸಭಾದವರು, ರಾಷ್ಟ್ರೀಯ ಬಸವದಳದವರು ಮತ್ತು ರಾಷ್ಟ್ರೀಯ ಈ ಒಂದು ಮಾತಾಜಿ ಅವರು, ಇದಕ್ ಮೇನು ಅಂತಂದ್ರೆ ಲಿಂಗಾನಂದಪ್ಪ ಅವರು ಮತ್ತು ಮಾತಾಜಿ ಅವರು. ನಾವು ಲಿಂಗಾಯತರು ಅಂದ್ರೆ ಅದು ಜಾತಿ ಅಲ್ಲ, ಧರ್ಮ. ಅದೊಂದು ಧರ್ಮ, ಅದರಲ್ಲಿ 102 ಜಾತಿಗಳು ಕೂಡಿದಾವೆ. ಮತ್ ನೀವು ಲಿಂಗಾಯತರು ತಮ್ಮದಷ್ಟ ತಾವು ಹೇಳ್ಕೊಳಕ್ತಾರಂತ ನಾಕ್ ಹೋಗ್ಬೇಡ್ರಿ. ಅದೆಲ್ಲ ಅದೊಂದು ಪಂಗಡ ಸೀದು, ಅದು ಒಂದು ರಾಶಿ ಇದ್ದಂಗ ಅದು ಲಿಂಗಾಯತ ಅನ್ನೋದು. ಅದರಲ್ಲಿ ಎಲ್ರು ಕಾಯಕವನ್ನು ಕೆಲಸವನ್ನ ಮಾಡುವಂತ ಜನರು ಏನಿದಾರಲ್ಲ ಅವ್ರೆಲ್ಲರೂ ಅದ್ರಲ್ಲಿ ಬಂದ್ರು. ಅವ್ರನ್ನೆಲ್ಲರನ್ನು ಕೂಡಿಸಿ ನಾವು ಇವತ್ತ ಒಂದು ಲಿಂಗಾಯತ ಅನ್ನುವಂತ ಇದು ಬಂದಿದೆ. ಅದಕ್ಕೆಲ್ಲ ಕಾರಣ ಪರದೇಶದವರು. ಕರ್ನಾಟಕದವರು ಒಬ್ರು, ಯಾರು ಕನ್ನಡದವರು ಒಬ್ರು ಹೇಳಿಲ್ಲ. ಅವರೊಂದು ಇದನ್ನ ಹೇಳ್ತಾರೆ, ಒಬ್ಬ ಕ್ರಿಶ್ಚಿಯನ್ ಗುರು ಧರ್ಮಗುರು ಮಹಾಗುರು ವಿಶ್ವಗುರು ಎನ್ನಬೇಕೆ ಬಸವಣ್ಣ ನಿಮಗೆ. ಗುರು ಧರ್ಮಗುರು ಮಹಾಗುರು ವಿಶ್ವಗುರು ಅನ್ನಬೇಕೆ ಬಸವಣ್ಣ ನಿಮಗೆ. ಜ್ಯೋತಿ ಜಗಜ್ಯೋತಿ ಪರಂಜ್ಯೋತಿ ಎನ್ನಬೇಕೆ ಬಸವಣ್ಣ ನಿಮಗೆ. ಆದರೆ ನೀವು ನಿಮ್ಮ ತಮ್ಮನೂರಿನಲ್ಲಿ ಒಂದು ಎತ್ತು, 4 ಕಾಲಿನ ಎತ್ತು ನೀವು. ನಮ್ಮ ಕರ್ನಾಟಕದೊಳಗ ಅವ್ರು ಕರ್ನಾಟಕದ ಪರಿಸ್ಥಿತಿ ನೋಡಿ ಅವ್ರು ಹೇಳ್ತಾರೆ, ಅಯ್ಯೋ ಕರ್ನಾಟಕದೊಳಗ ನಿಮ್ಮ ತಮ್ಮನೂರು ಒಳಗ ಇವರೆಲ್ಲ ಬಸವಣ್ಣನ ತಮ್ಮಗಳು, ಇವರು ಕರ್ನಾಟಕದ ಜನ ಯಾರ್ಯಾರೇ ಅವನ ಊರೊಳಗ ತಮ್ಮನ ಊರಿನ ನಿಮ್ಮ ತಮ್ಮನೂರಿನಲ್ಲಿ ಒಂದು ದನ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ ಕಣಪ್ಪ ಅವರು ಅಂತ ಹೇಳ್ತಾರೆ. ಬೇರೆ ದೇಶದವ್ರು ಬರೀತಾರೆ ಇದನ್ನ, ಒಂದು ಚುಟುಕು ಬರೀತಾರೆ ಇದನ್ನ. ಹಾಗೆ ನಾವು ಈಗ ಅದೆಲ್ಲ ಅಲರ್ಟ್ ಆಗಿದೆ, ಜನ ಎಲ್ಲರಿಗೂ ತಿಳುವಳಿಕೆ ಬಂದಿದೆ, ಎಲ್ಲರೂ ಎದ್ದು ನಿಂತಿದ್ದಾರೆ. ಈಗ ದನನ
ಅವ್ರಿಗೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದವರು ಅವರು. ಒಂದ ದನ ಒಂದು ಎತ್ತಿನ ಎತ್ತಿನ ಪೂಜೆ ಮಾಡ್ಬೇಕು ಅಥವಾ ಆಕಳ ಪೂಜೆ ಮಾಡ್ಬೇಕು ಅಂತಿಲ್ಲ. ಎಲ್ಲ ಜೀವರಾಶಿ ಏನಿದೆ ಅಲ್ಲ ಅದನ್ನೆಲ್ಲೂ ಪೂಜಿಸಿದವರು ಅವರು. ಅಂತವರ ಒಂದು ಈ ಬಸವ ಧರ್ಮವನ್ನ ಆದರ್ಶವನ್ನ ಮುಂದಿಟ್ಟುಕೊಂಡು ನಾವು ಅದೇ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನನಗೆ ಮಾತಾಡ್ಲಿಕ್ಕೆ ಕೊಟ್ಟಂತ ನೀಲಮ್ಮನವರಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು.